ಚಿತ್ರದುರ್ಗ ರೇಣುಕಾಸ್ವಾಮಿ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಷನ್ ಕೋರ್ಟ್ ತಲುಪಿದ ಸುಪ್ರೀಂ ಆದೇಶದ ಪ್ರತಿ. ಒಂದು ವರ್ಷದಲ್ಲಿ ಟ್ರಯಲ್ ಮುಗಿಸಲು ಸೂಚನೆಯನ್ನ ನೀಡಿದೆ ಸುಪ್ರೀಂ ಕೋರ್ಟ್. ದರ್ಶನ್ ಬೇಲ್ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಈ ಒಂದು ಆದೇಶವನ್ನ ನೀಡಿತ್ತು. ಒಂದು ವರ್ಷದಲ್ಲಿ 60 ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸಲು ಸೂಚನೆಯನ್ನ ನೀಡಿದೆ. ಸಾಕ್ಷಿಗಳನ್ನ ಮತ್ತೆ ವಿಚಾರಣೆ ನಡೆಸದಂತೆ ನಿರ್ದೇಶನವನ್ನ ಕೂಡ ನೀಡಲಾಗಿದೆ. ವಿಚಾರಣೆ ಪೂರ್ಣಗೊಳ್ಳದಿದ್ರೆ ಜಾಮೀನು ನೀಡುವ ಭರವಸೆಯನ್ನ ಕೂಡ ಸುಪ್ರೀಂ ಕೋರ್ಟ್ ನೀಡಿದೆ ದರ್ಶನ್ ಅವರಿಗೆ. ಟ್ರಯಲ್ಸ್ ಕೋರ್ಟ್ ವಿಚಾರಣೆಗೆ ಸಹಕರಿಸಲು ಸೂಚಿಸಿದೆ ಸುಪ್ರೀಂ ಕೋರ್ಟ್. ಸೆಷನ್ ಕೋರ್ಟ್ಗೆ ಸುಪ್ರೀಂ ಆದೇಶ ಪ್ರತಿ ಸಲ್ಲಿಸಿದ್ದಾರೆ ಇದೀಗ ವಕೀಲರು. ಸೋಮವಾರ ಈ ಕುರಿತಂತೆ ವಿಚಾರಣೆಯನ್ನ ನಡೆಯಲಿದೆ ಸೆಷನ್ ಕೋರ್ಟ್ನಲ್ಲಿ. ಪ್ರತಿದಿನ ಅಥವಾ ಪ್ರತಿ ವಾರದಲ್ಲಿ 4 ದಿನ ಟ್ರಯಲ್ ನಡೆಸಲು ಈಗ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಷನ್ ಕೋರ್ಟ್ ತಲುಪಿದೆ ಸುಪ್ರೀಂ ಆದೇಶದ ಪ್ರತಿ. ಒಂದು ವರ್ಷದಲ್ಲಿ ಟ್ರಯಲ್ ಮುಗಿಸಲು ಸೂಚನೆಯನ್ನ ನೀಡಿದೆ ಸುಪ್ರೀಂ ಕೋರ್ಟ್. ಈ ಒಂದು ಕೇಸ್ನಲ್ಲಿ ಸಂಬಂಧಪಟ್ಟಂತೆ ದರ್ಶನ್ ಬೇಲ್ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಈ ಒಂದು ಆದೇಶವನ್ನ ನೀಡಿತ್ತು. ದರ್ಶನ್ ಬೇಲ್ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಈ ಒಂದು ಆದೇಶವನ್ನ ನೀಡಿದ್ದು, ಒಂದು ವರ್ಷದಲ್ಲಿ 60 ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸಿ ಅಂತ ಸೂಚನೆಯನ್ನ ನೀಡಿದೆ. ಸಾಕ್ಷಿಗಳನ್ನ ಮತ್ತೆ ವಿಚಾರಣೆ ನಡೆಸೋದಕ್ಕೆ ಹೋಗಬೇಡಿ, ವಿಚಾರಣೆ ಒಂದ್ ವೇಳೆ ಪೂರ್ಣಗೊಳ್ಳದಿದ್ರೆ ಜಾಮೀನನ್ನ ನೀಡುವಂತ ಭರವಸೆಯನ್ನ ನೀಡಿದೆ ಸುಪ್ರೀಂ ಕೋರ್ಟ್ ದರ್ಶನ್ ಅವರಿಗೆ. ಟ್ರಯಲ್ಸ್ ಕೋರ್ಟ್ ವಿಚಾರಣೆಗೆ ಸಹಕರಿಸಲು ಸೂಚನೆಯನ್ನ ನೀಡಿದೆ. ಜೊತೆಗೆ ಸೆಷನ್ ಕೋರ್ಟ್ಗೆ ಸುಪ್ರೀಂ ಆದೇಶದ ಪ್ರತಿಯನ್ನ ಸಲ್ಲಿಸಿದ್ದಾರೆ ಇವತ್ತು ವಕೀಲರು. ಸೋಮವಾರ ವಿಚಾರಣೆಯನ್ನ ನಡೆಸಲಿದೆ ಸೆಷನ್ ಕೋರ್ಟ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ. ಅರುಣ್, ಈಗಾಗಲೇ ಟ್ರಯಲ್ ನಡಿಬೇಕು ಅಂತ ಸುಪ್ರೀಂ ಕೋರ್ಟ್ ಈಗಾಗಲೇ ನೀಡಿರುವಂಥದ್ದು ಮಾಹಿತಿಯನ್ನ. ಆದರೆ ಈಗ ಒಂದು ವೇಳೆ ದರ್ಶನ್ ಅವರಿಗೆ ವಿರುದ್ಧವಾಗಿ ಏನಾದರೂ ಆರೋಪಗಳು ಕೇಳಿ ಬಂದ್ರೆ ಏನಾಗುತ್ತೆ? ದರ್ಶನ್ ಅವರ ಮುಂದಿನ ನಡೆ ಏನಿರುತ್ತೆ? ಗಂಗಾ, ಏನಂದ್ರೆ ಈಗಾಗ್ಲೇ ದರ್ಶನ್ ಅವರು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತದ್ದು. ಮೊನ್ನೆ ಕೋರ್ಟ್ ಏನಂದ್ರೆ ಸುಪ್ರೀಂ ಕೋರ್ಟ್ 1 ವರ್ಷದ ಒಳಗೆ ಟ್ರಯಲ್ ಅನ್ನ ಮುಗಿಸ್ಬೇಕು, ಮತ್ತೆ ಅಲ್ಲಿವರೆಗೂ ಜಾಮೀನು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಆದೇಶವನ್ನ ಮಾಡಿತ್ತು. ಸೊ ಅದೀಗ 15ನೇ ತಾರೀಕು ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ಆದೇಶ ಆಗಿರುವಂತದ್ದು. ಮತ್ತೆ ಇದೀಗ ಆ ಒಂದು ಆದೇಶದ ಪ್ರತಿಯನ್ನ ದರ್ಶನ್ ಪರ ವಕೀಲರು ಇದೀಗ ಕೆಳ ಹಂತದ ನ್ಯಾಯಾಲಯ ವಿಚಾರಣೆ ನಡೆಸ್ತಾ ಇದೆ, ಆ ಒಂದು ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿರುವಂತದ್ದು. 18ನೇ ತಾರೀಕು ಸಲ್ಲಿಕೆಯನ್ನ ಮಾಡಿ ಅವರು ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಈ ರೀತಿ ಸುಪ್ರೀಂ ಕೋರ್ಟ್ 1 ವರ್ಷದ ಒಳಗೆ ನಮ್ಮ ಈ ಒಂದು ಪ್ರಕರಣದಲ್ಲಿ ಟ್ರಯಲ್ ಅನ್ನ ಮುಗಿಸ್ಬೇಕು ಅಂತ ಹೇಳಿದೆ. ಅದ್ರ ಜೊತೆಗೆ 60 ಸಾಕ್ಷಿಗಳು ಮಿನಿಮೈಸ್ ಏನಿದೆ ಅದನ್ನ ಮಾತ್ರ ಮಾಡಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಇದೀಗ ಒಂದು ವಿಚಾರಣೆ ನಡೆಸ್ತಾ ಇದ್ದಂತ ಕೋರ್ಟ್ಗೆ ಅವರು ಪರ ವಕೀಲರು ಬಂದು ಅರ್ಜಿಯನ್ನ ಕೊಟ್ಟು ಮತ್ತೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರತಿಯನ್ನ ಕೊಟ್ಟು ಮನವಿಯನ್ನ ಮಾಡಿರುವಂತದ್ದು. ಅದ್ರ ಜೊತೆಗೆ ಆದ್ರೆ ಇನ್ ಕೇಸ್ ಏನಾದ್ರೆ ಈಗಾಗಲೇ ಕೋರ್ಟ್ 57ನೇ CCH ಕೋರ್ಟ್ಗೆ ಯಾರು ಸಹ ನ್ಯಾಯಾಧೀಶರಿಲ್ಲ. ಹಾಗಾಗಿ 64ನೇ CCH ನ್ಯಾಯಾಧೀಶರು ಈ ಒಂದು 57ನೇ CCH ಕೋರ್ಟ್ ನ ಒಂದು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಏನಾದ್ರೂ ಆ ಕೋರ್ಟ್ ನ ಜಡ್ಜ್ ಏನಾದ್ರು ಆದ್ರೆ ಆ ಪ್ರತಿದಿನವನ್ನ ಟ್ರಯಲ್ ಮಾಡಬೇಕು ಅಂತ ಸಹ ಹೇಳಿರುವಂತದ್ದು. ಸೊ ಆ ನಿಟ್ಟಿನಲ್ಲೂ ಸಹ ದರ್ಶನ್ ಪರ ವಕೀಲರು ಒಂದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಜೊತೆಗೆ 25ನೇ ತಾರೀಕು ಸೋಮವಾರ ಈಗ ಟ್ರಯಲ್ ದಿನಾಂಕ ಇರುವಂತದ್ದು. ಸೊ ಅವತ್ತು ಡಿಸೈಡ್ ಆಗುತ್ತೆ ಈ ಒಂದು ವಿಚಾರದಲ್ಲಿ ಏನ್ ಮಾಡ್ಬೇಕು ಮುಂದೆ. ಯಾಕಂದ್ರೆ ಪ್ರತಿದಿನ ಟ್ರಯಲ್ ಮಾಡ್ಬೇಕಾ ಅಥವಾ ವಾರದಲ್ಲಿ 4 ದಿನ ಟ್ರಯಲ್ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಅವತ್ತು ಡಿಸೈಡ್ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಒಂದು ವಾರದಲ್ಲಿ ಅಂದ್ರೆ ವಾರದ 7 ದಿನದಲ್ಲಿ 2 ದಿನ ಟ್ರಯಲ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ಸ್ಪೀಡ್ ಅಪ್ ಮಾಡಬೇಕು, ಯಾಕಂದ್ರೆ 1 ವರ್ಷದಲ್ಲಿ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಇಲ್ಲ ಅಂದ್ರೆ 1 ವರ್ಷದ ಒಳಗೆ ಮುಗಿದಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ದರ್ಶನ್ ಅವರು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಕೋರ್ಟ್ ಸಹ ಜಾಮೀನು ಕೊಡ್ತೀವಂತೆ ಸಹ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಇದು ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಒಂದು ಕೆಳ ಹಂತದ ನ್ಯಾಯಾಲಯ ಅಂದ್ರೆ ಈ ಒಂದು ಪ್ರಕರಣದ ಟ್ರಯಲ್ ಏನ್ ನಡೀತಾ ಇದೆ ಆ ಒಂದು ಕೋರ್ಟ್ಗೆ ಮನವಿಯನ್ನ ಮಾಡಿದ್ದಾರೆ ದರ್ಶನ್ ಪರ ವಕೀಲರು. ಸೊ ಹಾಗಾಗಿ ಈಗ ಸೋಮವಾರ ಅದರ ವಿಚಾರಣೆ ಸಹ ನಡೆಯುತ್ತೆ. ಅಂದ್ರೆ ಏನಾಗುತ್ತೆ ಅಂದ್ರೆ ವಾರದಲ್ಲಿ 4 ದಿನ ಮಾಡ್ಬೇಕಾ ಅಥವಾ ಪ್ರತಿದಿನ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಕೋರ್ಟ್ ಅವತ್ತು ಡಿಸೈಡ್ ಆಗುತ್ತೆ. ಸದ್ಯಕ್ಕೆ ಈಗ ಆದೇಶದ ಪ್ರತಿ ಸುಪ್ರೀಂ ಕೋರ್ಟ್ ನ ಆದೇಶದ ಪ್ರತಿ ಮತ್ತೆ ಅದರ ಮಾಹಿತಿಗಳನ್ನ ದರ್ಶನ್ ಪರ ವಕೀಲರು ಕೊಟ್ಟಿರುವಂತದ್ದು. ಹಾಗಾಗಿ ಕೋರ್ಟ್ ಏನ್ ಡಿಸೈಡ್ ಮಾಡುತ್ತೆ, ಕೋರ್ಟ್ ಓನ್ ಆಗಿ ಏನಾದ್ರು ಇನ್ಸಿಸ್ಟ್ ಮಾಡುತ್ತಾ ಅಥವಾ ನಾವು ಪ್ರತಿದಿನ, ಯಾಕಂದ್ರೆ 2 ಕೋರ್ಟ್ಗಳ ವಿಚಾರಣೆ ಮಾಡಬೇಕಾಗೋದ್ರಿಂದ ನ್ಯಾಯಾಧೀಶರಿಗೆ ಹೆಚ್ಚು ಕೇಸ್ಗಳಿರುತ್ತೆ. ಹಾಗಾಗಿ ನಾವು 2 ದಿನಕ್ಕೆ ಮಾಡ್ತೀವಿ, 1 ವರ್ಷದಲ್ಲಿ ಮುಗ್ತೀವಿ ಅಂತ ಏನಾದ್ರು ಹೇಳುತ್ತಾ ಅಥವಾ ಏನಾದ್ರು ಪ್ರಾಸಿಕ್ಯೂಷನ್ಗೆ ಬೇಗ ನೀವು
ಸಾಕ್ಷಿಗಳನ್ನ ಹಾಜರುಪಡಿಸಿ ಅಂತ ಏನಾದ್ರು ಸೂಚನೆ ಕೊಡುತ್ತಾ ಏನೋ ಅನ್ನೋದ್ರ ಬಗ್ಗೆ ಸೋಮವಾರ ಡಿಸೈಡ್ ಆಗುವಂತದ್ದು ಗಂಗಾ. ಎಸ್, ಧನ್ಯವಾದ ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ.